ಆದಿಜಾಂಬವ ಮಠ, ಚಿತ್ರದುರ್ಗ ಜಿಲ್ಲೆ, ಹಿರಿಯೂರು ತಾಲೂಕು. ನಮ್ಮ ಹೆಸರು ಶಿವಮುನಿ ದೇಶಿಕೇಂದ್ರ ಸ್ವಾಮೀಜಿ. ಎಂ ಕೃಷ್ಣಪ್ಪ ಅವರು ಪ್ರಾಮಾಣಿಕವಾಗಿ ಕಳೆದ 40-50 ವರ್ಷದಿಂದ ಕಾಂಗ್ರೆಸ್ನಲ್ಲಿ ದುಡಿತಾ ಇದ್ದಾರೆ. ಅವರ ಪುತ್ರರಾದ ಪ್ರಿಯಕೃಷ್ಣರು ಸಹ ಸಾಕಷ್ಟು ಸೇವೆ ಮಾಡಿದ್ದಾರೆ. ಅವರು ದ್ವೈತ ಶಕ್ತಿಗಳು. ಈ ಒಂದು ಕಾಂಗ್ರೆಸ್ ಮಹಾನ್ ನಾಯಕರಿಗೆ ಒಂದು ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಬಹಳ ನಿಷ್ಠೆಯಾಗಿ ದೀನ ದಲಿತರ ಬಡವರ ಬಂಧು ಯಾವುದೇ ಕಳಂಕ ರಹಿತವಾಗಿ ಸೇವೆ ಮಾಡ್ತಕ್ಕಂಥ ಈ ಇಬ್ಬರಿಗೆ ಒಂದು ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಕಾರಣಾಂತರದ ಸಚಿವ ಸ್ಥಾನ ಸಿಕ್ಕಿಲ್ಲ. ಈಗ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳಾಗಿರ್ಬೋದು, ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ಪಕ್ಷದಲ್ಲಾಗಿರ್ಬೋದು, ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರು, ಕೇಂದ್ರದಲ್ಲಿರ್ತಕ್ಕಂಥ ವರಿಷ್ಠರು ಮನಗಂಡು ಅತಿ ಶೀಘ್ರವಾಗಿ ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಒಂದು ಸಚಿವ ಸ್ಥಾನ ಕೊಟ್ಟರೆ ಖಂಡಿತವಾಗೂ ಈ ಒಂದು ಪಕ್ಷಕ್ಕೆ ಮುಂದೆ ಭವಿಷ್ಯ ಇದೆ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ತುಂಬಾ ಕಷ್ಟ ಅನುಭವಿಸಬೇಕಾಗುತ್ತೆ ಈ ಪಕ್ಷ. ಅದಕ್ಕೋಸ್ಕರ ನಾವು ಕೂಡ ಆದಿಜಾಂಬವ ಮಠದಿಂದ ಇವರಿಬ್ಬರಿಗೆ ಯಾರಿಗಾದ್ರೂ ಒಬ್ಬರಿಗೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ತುಂಬುರುದಿಯಿಂದ ನಾವು ಆದಿಜಾಂಬವ ಮಠದಿಂದ ನಾವು ಶುಭ ಕೋರಿ ನಾವು ಕೂಡ ಒತ್ತಾಯ ಮಾಡ್ತೀವಿ. ನಾವು ಕರ್ನಾಟಕ ಸರ್ಕಾರಕ್ಕೆ ಶುಭವಾಗಲಿ, ನಿಮ್ಗೆಲ್ಲರಿಗೂ ಶುಭವಾಗಲಿ. ಬಹಳ ಸಂತೋಷವಾಗಿದೆ. ಅವರು ಎಲ್ಲೂ ಕೂಡ ಒಂದು ಭ್ರಷ್ಟಾಚಾರ ಮಾಡಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿಲ್ಲ, ಯಾವುದೇ ರೀತಿ ಬೇರೆ ಜೈಲಿಗೆ ಹೋಗಿರ್ತಕ್ಕಂಥದ್ದು ಇದೇನಿಲ್ಲ. ಯಾವುದೇ ರೀತಿ ಕೆಟ್ಟ ಕೆಲಸಗಳನ್ನ ಮಾಡದಲೇ, ಯಾವುದೇ ರೀತಿ ಕಪ್ಪು ಚುಕ್ಕೆ ಇಲ್ದಲೇ, ಸಾರ್ವಜನಿಕ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆಯನ್ನು ಕೂಡ ಇಲ್ಲದಲೇ ಸ್ವಚ್ಛಾರಿತ್ರ್ಯ ಒಂದು ಪ್ರಾಮಾಣಿಕತೆ ಇರ್ತಕ್ಕಂಥ ಯಾರಾದರೂ ಶಾಸಕರು ಇದ್ರೆ ಅದು ಕೃಷ್ಣಪ್ಪನವರು, ಪ್ರಿಯಕೃಷ್ಣರವರು. ನೀವು ಹಿರಿತನ ಆಧರಿಸಿ ನೀವೇನಾದ್ರೂ ಮಂತ್ರಿ ಮಾಡೋದಾದ್ರೆ ಕೃಷ್ಣಪ್ಪನವ್ರು ಮಾಡಬೇಕಾಗಿತ್ತು. ನೀವು ಏನು ರಾಹುಲ್ ಗಾಂಧಿ ಅವರು ಹೇಳಿದಾಗೆ ಯುವಕರಿಗೆ ಪ್ರಾತಿನಿಧ್ಯತೆ ಕೊಡಬೇಕು ಅನ್ನೋದಾದ್ರೆ ಅದು ಪ್ರಿಯಕೃಷ್ಣವರು ಕೊಡ್ಬೇಕಾಯ್ತು. ಕೃಷ್ಣಪ್ಪನವರು 5 ಬಾರಿ ಗೆದ್ದಿದ್ದಾರೆ, ಪ್ರಿಯಕೃಷ್ಣವರು 3 ಬಾರಿ ಗೆದ್ದಿದ್ದಾರೆ. ಇವತ್ತು GB ಅಂತಕ್ಕಂಥದ್ದು ಏನು ಪಶ್ಚಿಮ ವಲಯ ಆಗಿದೆ, ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ನೀವು ಇವರ ಅವಶ್ಯಕತೆ ಇದೆ. ಇವರು ಕಾಂಗ್ರೆಸ್ಗೆ ದೊಡ್ಡ ಆಸ್ತಿ, ಕಾಂಗ್ರೆಸ್ ಇಂದ ಇವ್ರಿಗೇನು ಲಾಭ ಇಲ್ಲ, ಇವರಿಂದ ಕಾಂಗ್ರೆಸ್ಗೆ ಲಾಭ ಇದೆ. ಇವತ್ತು 2 ಕಾಂಗ್ರೆಸ್ ಶಾಸಕರು ಇರೋದು ಇಡೀ GB ವೆಸ್ಟ್ ಅಲ್ಲಿ, ಪಶ್ಚಿಮ ವಲಯದಲ್ಲಿ. ಇನ್ನೆಲ್ಲ ಬೇರೆ ಬೇರೆ ಪಾರ್ಟಿಯಲ್ಲಿ ಇರತಕ್ಕಂಥವ್ರು ಈ 2 ಶಾಸಕರು ಇರೋದು. ಈ GB ಏನಾದ್ರೂ ಪ್ರತಿನಿಧಿಸೋದಕ್ಕಾದ್ರೂ ಒಂದು ಮಂತ್ರಿ ಸ್ಥಾನ ಕೊಡ್ಬೇಕಲ್ವಾ, ಆದ್ರೂ ಕೂಡ ಕೊಟ್ಟಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಒಕ್ಕಲಿನಿಂದ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಇದು ನಿಮ್ಗೆ ಎಚ್ಚರಿಕೆ ಅಂತಾನು ತಿಳ್ಕೊಳ್ಳಿ. ಮುಂದಿನ ನಾವು ಸಾವಧಾನದಿಂದ ಇದ್ದೀವಿ. ಯಾರನ್ನು ಕೂಡ ಕೃಷ್ಣಪ್ಪರವರಾಗ್ಲಿ, ಪ್ರಿಯಕೃಷ್ಣರವರಾಗ್ಲಿ ಹೋರಾಟಗಳನ್ನು ಮಾಡಿ ನನ್ನ ಬಗ್ಗೆ ಇದು ಮಾಡಿ ಅಂತ ಯಾವತ್ತೂ ಕೂಡ ಅವ್ರು ಹೇಳ್ದವರಲ್ಲ, ಬೇಡಿ ಅಂತಾನೆ ಹೇಳೋದು. ಆದ್ರೆ ನಾವು ಕಾರ್ಯಕರ್ತರು, ಮುಖಂಡಗಳು ನಾವು ನೊಂದು ಇವತ್ತು ಇಂಥ ಒಂದು ಏನೋ ಮೌನವಾಗಿ ಇವತ್ತು ಪೂಜೆಯನ್ನ ಸಲ್ಲಿಸಿ ಒಂದು ಪ್ರತಿಭಟನೆ ರೂಪದಲ್ಲಿ ಇವತ್ತು ನಾವು ಒತ್ತಾಯವನ್ನ, ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮಂತ್ರಿ ಸ್ಥಾನ ನೀವು ಕೊಡದಲೇನೆ ಇದ್ರೆ ಬಹಳ ದೊಡ್ಡ ನಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ. ನಾವು ಇವತ್ತಿಲ್ಲಿ ಸೇರಿರುವುದು ನಮ್ಮ ಪ್ರಿಯಕೃಷ್ಣ ಮತ್ತು ಕೃಷ್ಣಪ್ಪಗೆ ಆಗಿರೋ ಒಂದು ಅನ್ಯಾಯವನ್ನು ಖಂಡಿಸೋದಕ್ಕೋಸ್ಕರ ನಮ್ಮ ವಿಜಯನಗರದ ಎಲ್ಲ ಮತದಾರರು ಮತ್ತು ಎಲ್ಲರೂ ನಾವೆಲ್ಲ ಸೇರಿದ್ದೀವಿ. ಶ್ರೀ ಬಾಲಗಂಗಾಧರ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ಸ್ವಾಮೀಜಿಯವರ ಆಶೀರ್ವಾದ ಪಡೆದು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನಮಗೆ ಸುಮಾರು ವರ್ಷಗಳಿಂದ ನಮ್ಮ ವಿಜಯನಗರದ ಜನಪ್ರಿಯ ಶಾಸಕರಾದ ಪ್ರಿಯಕೃಷ್ಣ ಮತ್ತು ಕೃಷ್ಣಪ್ಪ ಅವರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಕೈ ಬಿಟ್ಟಿರೋದು ನಮಗೆ ತುಂಬ ಖೇದವಾಗಿದೆ. ಅದನ್ನೆಲ್ಲ ನಾವು ತಮ್ಮ ಮುಂದೆ ಹೇಳ್ಕೊತಾ ಇದ್ದೀವಿ. ಇವರು ಒಳ್ಳೆ ಕಾರ್ಯಕರ್ತರು, ಇವರು ನಮ್ಮ ಎಲ್ಲ ಕಷ್ಟ ಕಾರ್ಯಗಳಲ್ಲಿ ಸ್ಪಂದಿಸುವರು. ಇವರಿಗೆ ಈ ಸತಿ ಸರ್ಕಾರದವರು ಒಂದು ಸಚಿವ ಸ್ಥಾನ ಕೊಟ್ಟು ಅವ್ರಿಗೆ ಈ ಸತಿ ಸ್ಥಾನ ಕೊಡಲೇಬೇಕಂದ್ಬಿಟ್ಟು ನಾನು ಬೇಡ್ಕೋತೀನಿ.